सुमतिभिरनुमेजं शुभ्रकाजं सखाजं सुखमजमनपाजं मुक्तुपाजं विमाजं नृहजमहममेजं ध्येयमाम्नाजगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति जं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ओम स्वस्यस्तु सताम् अशेष सन्मंगलानि भवन्तु सम्यक् श्लोकैक श्रवण पठन मात्रेण वक्तुश्च श्रोतॄणां निखिल करिकृत कल्मष अपनोदन पडुतरे श्रीमद्भागवते महापुराणे तृतीय स्कन्धे अष्टमाध्याये अद्य कथानुवादे सति किञ्चित् पूर्वकथानुवादः। ಮೈತ್ರೇಯರ ಬಳಿ ವಿದುರರು ಪ್ರಶ್ನೆಯನ್ನ ಮಾಡ್ತಾರೆ. ಇದುವರೆಗೂ ಕೇಳಾಯ್ತು. ಕೇಳಾದ್ಮೇಲೆ ಮರು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಬಹಳ ಸಂತೋಷ ಆಯ್ತು ಅವ್ರ ಮಾತನ್ನ ಕೇಳಿ. ಯಾಕೆಂದ್ರೆ ಕೇಳ್ಬೇಕಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದರಿಂದ ಆ ಉತ್ತರ ಕೊಡೋರ್ಗೂ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಆ ತರದ ಪ್ರಶ್ನೆ ವಿದುರರು ಕೇಳಿದ್ದು. ಇಲ್ಲಿ ಒಂದು ಪ್ರೀಣಯನ್ ನಿವ ಅಂತ ಒಂದು ಶಬ್ದ ಬಳಸಿದ್ದಾರೆ. ಅಂದ್ರೆ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡುವಂತ ಗುರುವಿಗೆ ಸಂತೋಷ ಆಗೋದ್ ಸರಿ. ಮೈತ್ರೇಯರಿಗೆ ವಿದುರರ ಪ್ರಶ್ನೆ ಕೇಳಿದಾಗ ಸಂತೋಷ ಆಗೋದ್ ಸರಿ. ಸಂತೋಷ ಆಗ್ಲಿಕ್ಕೋಸ್ಕರನೇ ಇವ್ರ ಪ್ರಶ್ನೆ ಅಲ್ಲ, ಇವ್ರ ಉದ್ದೇಶ ಬೇರೆ ಇದೆ. ಈ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ತಿಳ್ಕೊಳ್ಬೇಕು, ನನಗೆ ಜ್ಞಾನ ಸಿಗಬೇಕು ಅಂತ ಇವರ ನಿಜವಾದ ಅಭಿಪ್ರಾಯ ಮನಸ್ಸಿನಲ್ಲಿರೋದು. ಆದ್ರೂ ಆನುಷಂಗಿಕ ಫಲ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ಕೆಲಸ ಮಾಡ್ಬೇಕಾದ್ರೆ ಅದು ಎರಡೆರಡು ಫಲ ಕೊಡತ್ ನಮ್ಗೆ. ಇಲ್ಲಿ ಪ್ರಶ್ನೆ ಕೇಳೋದ್ರಿಂದ ಒಂದು ತಮಗೆ ಜ್ಞಾನನೂ ಸಿಗತ್ತೆ ವಿದುರರಿಗೆ, ಮೈತ್ರೇಯರಿಗೆ ಸಂತೋಷನೂ ಆಗತ್ತೆ, ಪ್ರೀತಿನೂ ಉಂಟಾಗತ್ತೆ. ಈ ದೃಷ್ಟಿಯಿಂದ ಮುಖ್ಯವಾಗಿ ಪ್ರೀತಿ ಇಲ್ಲಿ ಉದ್ದೇಶ ಅಲ್ಲ ವಿದುರರಿಗೆ, ಅವ್ರಿಗೆ ಜ್ಞಾನ ಸಂಪಾದನೆ ಆಗ್ಬೇಕಾಗಿದೆ. ಅದಕ್ಕೆ ಅವ್ರು ಪ್ರಶ್ನೆ ಕೇಳಿದ್ದಾರೆ. ಈ ಎಲ್ಲ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಈ ಭಾಗವತದ ಮೊದಲನೇ ಶ್ಲೋಕದಲ್ಲಿ ಅಂದ್ರೆ 8ನೇ ಅಧ್ಯಾಯದಲ್ಲಿ ಪ್ರೀಣಯನ್ನಿವ ಭಾರತ್ಯ, ಮಾತಿನಿಂದ ಸಂತೋಷ ಪಡಿಸುವವನಂತೆ ಅಂತ, ಹೀಗೆ ಅವನಂತೆ ಅಂತ ಹೇಳಿದ್ ಯಾಕೆ, ಸಂತೋಷ ಪಡಿಸುವವನಂತೆ ಅಂದಿದ್ದು ಅದು ಮುಖ್ಯ ಅಲ್ಲ ಅಂತ ತಿಳಿಸ್ಲಿಕ್ಕೆ ಅಂತ. ಇದು ಇಲ್ಲಿ ವ್ಯಾಖ್ಯಾನದಲ್ಲಿ ದುರ್ಘಟ ಭಾವಾರ್ಥ ಪ್ರಕಾಶಿಕ ಅಂತ ಇದೆಲ್ಲ ಅಲ್ಲಿ ಬಿಡಿಸಿದ್ದಾರೆ ಈ ಅಂಶವನ್ನು. ಇದಾದ್ಮೇಲೆ ಭಾರತಿ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಮಾತು ಅಂತ ಅಷ್ಟೇ ಅರ್ಥ ಹೇಳಿದ್ದಾರೆ. ಆದ್ರೆ ವಿಜಯಧ್ವಜ ತೀರ್ಥರು ನನ್ನ ಹೇಳಿದ ರೀತಿ ಅದನ್ನ ಬಿಡಿಸಿದ್ರು. ಭರತನ ಪ್ರಿಯೆ ಅಂದ್ರೆ ಮುಖ್ಯ ಪ್ರಾಣದೇವರಿಗೆ ಪ್ರೀತಿ ಪಾತ್ರಳಾದವಳು ಅವಳೇ ಭಾರತಿ, ಭರತನಿಗೆ ಇಷ್ಟಳಾದವಳು ಅಂತ ಬಿಡಿಸಿದ್ರು. ಇದಾಗಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. 2ನೆಯ ಶ್ಲೋಕ. ವಿದುರ ಉವಾಚ, ವಿದುರರು ಮರು ಮಾತಾಡಿದ್ರು ಅಂತ ಬಂತು. ಏನ್ ಮಾತಾಡಿದ್ರು, ಯಾವುದ್ರ ಬಗ್ಗೆ ಅವ್ರ ಪ್ರಶ್ನೆ ಇತ್ತು, ಅದನ್ನ ಈಗ ಗಮನಿಸ್ಬೋದು. ಸಾಮಾನ್ಯವಾಗಿ ಕೇಳೋಂಥ ಶಿಷ್ಯರು ಅನೇಕ ಪ್ರಶ್ನೆಗಳನ್ನ ಕೇಳ್ತಾರೆ. ಒಬ್ಬೊಬ್ರು ಒಂದೊಂದ್ ತರ ಕೇಳ್ತಾರೆ ಪ್ರಶ್ನೆಗಳನ್ನ. ನಮ್ಗನ್ಸೋದು ವಿದುರ ನೀತಿ ಅಂತ ಭಾಗವನ್ನ ಹೇಳುವಂತ ವಿದುರರು ಅಂದ್ರೆ ಅವರ ನೀತಿಗಳಷ್ಟು ಹೇಳೋರು, ಅವ್ರಿಗೂ ಪ್ರಶ್ನೆ ಇತ್ತ, ಅವ್ರು ಎಂಥ ಪ್ರಶ್ನೆ ಮಾಡ್ಬಹುದು ಅವ್ರ ಯೋಗ್ಯತೆಗೆ ತಕ್ಕ ಹಾಗೆ. ಅದನ್ನ ನಾವು ಗಮನಿಸ್ಬೇಕು. ಅವರ ಪ್ರಶ್ನೆಯ ಶೈಲಿ, ಅವ್ರಿಗೆ ಯಾವ್ದ್ರ ಬಗ್ಗೆ ಡೌಟ್ ಇತ್ತು ಅದನ್ನ ನಾವು ಗಮನಿಸ್ಬೇಕು. 2ನೇ ಶ್ಲೋಕ. ಬ್ರಹ್ಮನ್ ಕಥಂ ಭಗವತಃ ಚಿನ್ಮಾತ್ರಸ್ಯ ವಿಕಾರಿಣಃ ಲೀಲಯಾ ಚಾಪಿ ಯುಜ್ಯೇರನ್ ನಿರ್ಗುಣಸ್ಯ ಗುಣಾಃ ಕ್ರಿಯಾಃ. ಹೇ ಬ್ರಹ್ಮನ್ ಅಂತ
ಒಬ್ಬರನ್ನ ಸಂಬೋಧನೆ ಮಾಡ್ತಾರೆ. ಗುರುಗಳನ್ನ ಬ್ರಹ್ಮನ್ ಅಂದ್ರೆ ಬ್ರಹ್ಮಜ್ಞಾನಿಗಳೇ ಎಲ್ಲ ಗೊತ್ತಿರೋರು ನೀವು. ಅಷ್ಟೇ ಅಲ್ಲ, ಬ್ರಹ್ಮನ್ ಅಂತ ಯಾರಲ್ಲಿ ಬಳಸ್ತಾರೆ ಅಂದ್ರೆ ಗುಣಗಳಿಂದ ತುಂಬಿದವರಿಗೆ ಬ್ರಹ್ಮ ಅಂತ ಕರೀತಾರೆ. ಈಗ ಬ್ರಹ್ಮನ್ ಅಂತ ಯಾರನ್ನ ಕರಿಬೇಕು? ದೇವ್ರನ್ನ ಕರಿಬೇಕು, ಅಥವಾ ಇನ್ಯಾರನ್ನ ಕರಿಬೇಕು? ಚತುರ್ಮುಖ ಬ್ರಹ್ಮದೇವರನ್ನ ಕರಿಬೇಕು. ಬಿಟ್ರೆ ಬ್ರಹ್ಮನ್ ಅಂತ ಈ ಮೈತ್ರೇಯರು ಕರಿತಾ ಇದಾರಲ್ಲ ವಿದುರರು, ಅದನ್ನ ಗಮನಿಸ್ಬೇಕು. ಯಾಕೆ ಕರಿತಾ ಇದಾರೆ ಅಂದ್ರೆ ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಗುಣಗಳಿಂದ ತುಂಬಿರೋದನ್ನ ಬ್ರಹ್ಮ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ಗುಣಗಳಿಂದ ತುಂಬಿರುವಂತಹ ವಸ್ತು ಅಂದ್ರೆ ಅದು ಮೈತ್ರೇಯರೇ. ಏನೇನ್ ಗುಣ ಇದೆ ಅವರಲ್ಲಿ? ಶ್ರಮ ಇದೆ, ದಮ ಇದೆ, ಅಂದ್ರೆ ಯಾವಾಗಲೂ ಇಂದ್ರಿಯ ನಿಗ್ರಹವನ್ನ ಸಂಪಾದನೆ ಮಾಡ್ಕೊಂಡಿದ್ದಾರೆ, ದೇವರಲ್ಲೇ ತಮ್ಮ ಬುದ್ಧಿಯನ್ನ ಇಟ್ಟಿದ್ದಾರೆ. ಇದೆ ಈ ರೀತಿ ಅನೇಕ ಗುಣಗಳನ್ನು ಹೊಂದಿದ ಬ್ರಹ್ಮಜ್ಞಾನಿಗಳೇ ಚಿನ್ಮಾತ್ರಸ್ಯ. ದೇವರ ಬಗ್ಗೆ ನನ್ನ ಪ್ರಶ್ನೆ ಇಷ್ಟೇ, ಇವನು ಸೃಷ್ಟಿ ಮಾಡ್ತಾನಲ್ಲ, ಇವನು ಹೇಗ್ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಜಗತ್ತನ್ನ ಅಂತ ಪ್ರಶ್ನೆ. ಯಾರಿಗೆ? ವಿದುರರಿಗೆ. ನಮ್ಗನ್ಸತ್ತೆ, ಸಹಜವಾಗಿ ನಾವು ಕೇಳ್ತೀವಿ, ತಾನಾಗೆ ಜಗತ್ತೆಲ್ಲ ಆಗ್ಲಿ, ದೇವ್ರು ಅಂತ ಯಾಕೆ ಒಪ್ಬೇಕೊಬ್ಬ ಅತೀಂದ್ರಿಯನಾದ ವ್ಯಕ್ತಿ ಯಾಕೆ ಬೇಕು? ಈ ಪ್ರಕೃತಿ ತಾನೇ ಬದಲಾಗ್ತಾ ಇದೆ, ಅವತ್ತಿನಿಂದ ಇಲ್ಲಿವರೆಗೂ ಇದೆ. ಹೇಗೆ ಆಕಾಶ ಇದೆ, ಕಾಲ ಇದೆ, ಅವತ್ತಿನಿಂದ ಇಲ್ಲಿವರೆಗೂ ಬರ್ತಾ ಇದೆ ಅಷ್ಟೇ. ಅದೇ ತಾನಾಗೆ ಬದಲಾಗ್ತಾ ಇದೆ. ಯಾಕೆ ದೇವರನ್ನ ಒಬ್ಬನ ಒಪ್ಪಬೇಕಾಗಿದೆ? ಬೇಕಾಗಿಲ್ಲ ದೇವರನ್ನ ಅಂತ ಸಹಜವಾಗಿ ನಾವು ಪ್ರಶ್ನೆ ಕೇಳ್ತೀವಿ. ಅದು ಇವ್ರು ಹಾಗೆ ಕೇಳ್ತಾ ಇಲ್ಲ. ಇವರ ಅಭಿಪ್ರಾಯ, ದೇವರು ಅಂತ ಒಬ್ಬ ಇದ್ದಾನೆ, ಹೌದು ನಾನು ಒಪ್ತೀನಿ, ದೇವ್ರಿದಾನೆ, ಇಲ್ಲ ಅಂತ ಹೇಳಿಕ್ ಆಗಲ್ಲ. ಆದ್ರೆ ದೇವರ ಸೃಷ್ಟಿ ಹೇಗ್ ಮಾಡ್ದ ಅಂತ ಪ್ರಶ್ನೆ. ಇಲ್ಲ, ಯಾಕೆ ಮಾಡ್ಬಾರ್ದು ಸೃಷ್ಟಿನ? ಅವನ್ಗೆಲ್ಲಾ ಶಕ್ತಿ ಇರೋದ್ರಿಂದಲೇ ಸೃಷ್ಟಿ ಮಾಡ್ತಾನೆ ಅಂದ್ರೆ ಹಾಗಲ್ಲ. ದೇವರ ಸ್ವರೂಪ, ಅವನ ಸ್ವಭಾವ ಏನು ವಿಚಾರ ಮಾಡಿ. ದೇವರ ಸ್ವಭಾವ ಏನು ಅಂತಂದ್ರೆ ತಿನ್ಮಾತ್ರಸ್ಯ ಜ್ಞಾನಾನಂದಮಯ ದೇಹ. ಅವನ ದೇಹ ನಮ್ ತರ ಅಲ್ಲ, ಅಂದ್ರೆ ಪ್ರಾಕೃತ ಗುಣಗಳ ಸಂಪರ್ಕನೇ ಇಲ್ಲ ದೇವರ ದೇಹಕ್ಕೆ. ಜ್ಞಾನ ಆನಂದ ಸೇರಿಸಿ ಅವನ ದೇಹ ಆಗಿದೆ ಅಷ್ಟೇ, ಹೊರತು ಸತ್ವಗುಣ ರಜೋಗುಣ ತಮೋಗುಣ ಸೇರಿಸಿ ಅವನ ದೇಹ ಆಗಿಲ್ಲ. ನಮ್ ದೇಹ ಎಲ್ಲ ಅಂದ್ರೆ ಮನುಷ್ಯರ ದೇಹ ಎಲ್ಲ ಹಾಗಾಗಿದೆ, ಸತ್ವಗುಣ ರಜೋಗುಣ ತಮೋಗುಣ ಎಲ್ಲ ಮಿಶ್ರಣ ಆಗಿರುತ್ತೆ. ಇಂಥ ದೇಹ ನಮ್ದು, ಅದೇ ದೇವ್ರದ ಆ ದೇಹ ಅಲ್ಲ. ಸರಿ, ಆದ್ರಿಂದ ಏನಾಯ್ತು? ಈಗ ಒಂದ್ ನಿಮಿಷ ಪ್ರಶ್ನೆಯನ್ನ ಕೇಳ್ತೀರಿ, ಅದು ತುಂಬಾ ಅಭಿಪ್ರಾಯ ಇದೆ ಅಂತ ಮುಂದುವರಿಸ್ತಾ ಇದೆ. ಇನ್ನು ನಿರ್ಗುಣಸ್ಯ, ದೇವರಲ್ಲಿ ಗುಣ ಇಲ್ಲ. ಗುಣ ಇಲ್ಲ ಅಂದ್ರೆ ಅರ್ಥ, ನಮ್ಮ ಸಿದ್ಧಾಂತದ ಪ್ರಕಾರ ಪ್ರಕೃತಿಯಲ್ಲಿರೋ ಸತ್ವ ರಜಸ್ತಮ ಗುಣಗಳಿಲ್ಲ. ಸರಿ ಆಯ್ತು, ಮುಂದೆ ಅವಿಕಾರಿಣ, ಅವನ ದೇಹಕ್ಕೆ ಯಾವುದೇ ವಿಕಾರ ಆಗಲ್ಲ. ಈಗ ನಮ್ ದೇಹಕ್ಕೆ ವಿಕಾರ ಆಗತ್ತೆ. ಚಿಕ್ಕವನು ಆಮೇಲೆ ಯೌವನಕ್ಕೆ ಬರ್ತಾನೆ, ಯೌವನಾವಸ್ಥೆಗೆ ಬರ್ತಾನೆ, ಆಮೇಲೆ ಮಧ್ಯ, ಆಮೇಲೆ ವೃದ್ಧಾಪ್ಯ, ಆಮೇಲೆ ಅವನಿಗೆ ಮರಣ. ದೇಹಕ್ಕೆ ವಿಕಾರ ಇದೆ ನಮ್ಗೆ ಮನುಷ್ಯರಿಗೆ, ಅದೇ ದೇವರಿಗೆ ವಿಕಾರ ಇಲ್ಲ ಅವನ ದೇಹಕ್ಕೆ. ಸರಿ, ಅಷ್ಟೇ ಅಲ್ಲ, ಭಗವತಃ ಅವನ ಹತ್ರ ಎಷ್ಟು ಸಂಪತ್ತಿದೆ ಲೆಕ್ಕನೇ ಇಲ್ಲ. 6 ಗುಣ ಅಷ್ಟೇ ಅಲ್ಲ, ಇರೋ ಬರೋ ಎಲ್ಲಾ ಸದ್ಗುಣಗಳು ಇದೆ. ಇಷ್ಟಾದ ಮೇಲೆ ಭಗವಂತ ಸೃಷ್ಟಿನ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಅದೇನ್ ಮನಸ್ಸಿನಲ್ಲಿದೆ ಅಂದ್ರೆ ಇವ್ರಿಗೆ, ಸೃಷ್ಟಿ ಮಾಡೋರ್ಗೆ ಏನ್ ಬೇಕಾಗಿದೆ? ಸತ್ವಗುಣ ರಜೋಗುಣ ತಮೋ ಗುಣಗಳೆಲ್ಲ ಬೇಕು. ಅದಿಲ್ದೇನೆ ಯಾರು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಗುಣಗಳನ್ನು ಒಂದೇ ಲೋಕದಲ್ಲೂ ನಾವು ಸೃಷ್ಟಿ ನೋಡ್ತಾ ಇದೀವಿ. ಯಾವುದೇ ಒಂದು ವಸ್ತು ಲೋಕದಲ್ಲಿ ಸೃಷ್ಟಿ ಆಗ್ಬೇಕು ಅಂದ್ರೆ ಒಂದು ಸತ್ವಗುಣ ರಜೋಗುಣ ತಮೋಗುಣ ಇದ್ದೇ ಸೃಷ್ಟಿ ಆಗ್ತಾ ಇರುತ್ತೆ. ಮಣ್ಣಿಂದ ಮಡಿಕೆ ಆಗತ್ತೆ, ಹಾಗೆ ದೇಹ ಬರುತ್ತೆ. ಎಷ್ಟೋ ಜನರಿಗೆ ಮಕ್ಕಳಾಗತ್ತೆ, ಮಕ್ಕಳಾದಾಗ ದೇಹ ಬಂತು, ಅಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಇರುವಂತ ತಂದೆ ತಾಯಿಗಳ ದೇಹದಿಂದಲೇ ಅಲ್ಲಿ ಪ್ರಾಪ್ತಿಯಾಗಿತ್ತು ಮಗುವಿಗೆ ದೇಹ. ಹಾಗಾದ್ರೆ ಎಲ್ಲಾ ಕಡೆ ಲೋಕದಲ್ಲಿ ನಾವು ನೋಡೋದು ಹೇಗೆ ಅಂದ್ರೆ, ಈ ಸತ್ವ ರಜಸ್ತಮೋ ಇರೋಂಥ ವಸ್ತುಗಳಿಂದಲೇ ಮುಂದಿನ ಸೃಷ್ಟಿ. ಅಂತ ಕಾರಣ ಇಲ್ಲದೆ ಯಾರನ್ನು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ, ಯಾವ ವಸ್ತುವನ್ನು ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಪರಮಾತ್ಮನು ಕೂಡ ಸೃಷ್ಟಿ ಮಾಡ್ಬೇಕು ಅಂದ್ರೆ ಸತ್ವಗುಣ ರಜೋಗುಣ ತಮೋಗುಣ ಇದನ್ನೆಲ್ಲ ಇಟ್ಕೊಂಡು ಸೃಷ್ಟಿ ಮಾಡ್ಬೇಕು. ಆದ್ರೆ ಇದರ ಸಂಬಂಧನೇ ಇಲ್ವಲ್ಲ ಅವನಿಗೆ. ಈಗ ನಮಗೆ ಸತ್ವಗುಣ ರಜೋಗುಣ ತಮೋಗುಣ ಸಂಬಂಧ ಯಾಕೆ? ನಾವು ಸಂಸಾರದಲ್ಲಿ ಇರ್ತೀವಿ. ದೇವರಿಗೆ ಈ ಸತ್ವಗುಣ ರಜೋಗುಣ ತಮೋಗುಣ ಸಂಪರ್ಕ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಯಾಕೆ? ನಿರ್ಗುಣ. ನಿರ್ಗುಣ ಆದ್ಮೇಲೆ ಸಂಪರ್ಕ ಇಲ್ಲ ಯಾವ್ದ್ರದ್ದು. ಮತ್ತೆ ಈ ಸಂಪರ್ಕಕ್ಕೆ ಬರುವಂತ ಸೃಷ್ಟಿನ ಯಾಕೆ ಮಾಡ್ತಾನೆ? ಅದ್ ಹೇಗ್ ಸಾಧ್ಯ ಅಂತ ಇದು ಪ್ರಶ್ನೆ ಅಭಿಪ್ರಾಯ. ಮಾಡ್ತಾನೆ, ಅವನ್ಗೊಂದ್ ತಮಾಷೆ, ಇದು ಆಟದ ತರ ಲೀಲೆಯಿಂದ ಮಾಡ್ತಾನೆ. ಅಲ್ಲ, ಕ್ರೀಡೆಗೋಸ್ಕರನಾದ್ರು ಯಾರು ಮಾಡ್ತಾರೆ? ಈಗ ಕ್ರೀಡೆಗೋಸ್ಕರನಾದ್ರು ನಮ್ಗ್ ಗೊತ್ತಿದೆ ಅದು ನರಕದ ತರ. ಈ ಕೆಟ್ಟೋರ್ ಗುಣ ಅದು ಸತ್ವಗುಣ ರಜೋಗುಣ ತಮೋಗುಣ, ಅದು ಒಳ್ಳೆಯವ್ರದಲ್ಲ. ಭಗವಂತ ಅನ್ನಲ್ಲಂತೂ ಚೂರು ದೋಷಕ್ಕೆ ಅವಕಾಶನೇ ಇಲ್ಲ. ಅವನ್ ಯಾಕೆ ಬೇಡದೇ ಇರುವಂತ ಈ ಸತ್ವಗುಣ ರಜೋಗುಣ ತಮೋಗುಣ ಇದನ್ನೆಲ್ಲ ಮೈ ಮೇಲೆ ಹಾಕೊಂಡು ಸೃಷ್ಟಿ ಮಾಡ್ಲಿಕ್ಕೆ ಹೋಗ್ತಾನೆ? ಅದನ್ನ ಸೃಷ್ಟಿ ಮಾಡಿದ್ ಹೇಗವನು ಅಂತ ಇದು ಪ್ರಶ್ನೆಯ ಅಭಿಪ್ರಾಯ.
ಅದನ್ನ ಇಲ್ಲಿ ಬಿಡಿಸ್ತಾ ಹೋಗ್ತಾರೆ. ಈ ವ್ಯಾಖ್ಯಾನದಲ್ಲಿ ವಿಜಯಧ್ವಜ ತೀರ್ಥ ತಿಳಿಸ್ತಾ ಹೇಳ್ತಾರೆ, ಈ ಬ್ರಹ್ಮನ್ ಅನ್ನೋ ಶಬ್ದಕ್ಕೆ ಶಮದಮಾದಿ ಗುಣ ಬ್ರಹ್ಮಿತ, ಗುಣ ಬ್ರಹ್ಮಿತನಿಗೆ ಬ್ರಹ್ಮ. ಬ್ರಹ್ಮಿತ ಅಂದ್ರೆ ವೃದ್ಧಿ, ವೃದ್ಧಿ ಅಂದ್ರೆ ಅಭಿವೃದ್ಧಿ ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಬೃಹ ಅನ್ನೋದಕ್ಕೆ ಅಭಿವೃದ್ಧಿ ಅಂತ ಅರ್ಥ. ಗುಣಗಳಿಂದ ಅಭಿವೃದ್ಧಿ ಹೊಂದಿರೋರಿಗೆ ಬ್ರಹ್ಮನ್ ಅಂತ ಕರೀತಾರೆ. ಆ ಬೃಹ ಅನ್ನೋದು ಬ್ರಹ್ಮ ಆಗಿ ಬ್ರಹ್ಮ ಆಗಿದೆ, ಈ ತರ ವ್ಯಾಕರಣದ ಪ್ರಕಾರ. ಸರಿ, ಇಷ್ಟೆಲ್ಲ ಐಶ್ವರ್ಯಾದಿ ಗುಣ ಸಮುದ್ರ ಯಾರು ಪರಮಾತ್ಮ, ಅಷ್ಟು ಗುಣ ಸಮುದ್ರ ತರ ಇದೆ ಅಂತ ಇವನು ಜಗತ್ತಿನ ಸೃಷ್ಟಿಗೆ ಬೇಕಾದ ಸತ್ವಾದಿ ಗುಣಗಳನ್ನ ಸಂಪರ್ಕಿಸ್ತಾನೆ. ಅದು ಬೇಕು ಅಂದ್ರೆ ಇದು ಆಶ್ಚರ್ಯ ಅಂತ. ಅಲ್ಲ, ಲೀಲೆಯಿಂದ ಮಾಡ್ತಾನೆ ಅಂತ ಒಂದು ಪ್ರಶ್ನೆ ಮಾಡಿದ್ರಲ್ಲ, ಅದಕ್ಕೆ ಇವರೊಂದು ಉದಾಹರಣೆ ಕೊಡ್ತಾರೆ ವಿಜಯಧ್ವಜ ತೀರ್ಥರು. ಇದು ಹೇಗಾಯ್ತು ಅಂದ್ರೆ, ನಹಿ ಕಶ್ಚಿತ್ ಲೀಲೆಯ ಕಂಟಕಾಗ್ರೆ ಪಾದಂ ನಿಕ್ಷಿಪತಿ ಅಪಿತು ಪ್ರತ್ಯುತ ದೂರಾದೇವ ಪರಿಹರತಿ. ನಮ್ಗೆ ಕೆಸರು ಅಂತ ಗೊತ್ತಿದೆ ತಾನೆ. ಕೆಸರು ಅಂತ ದೂರದಿಂದ ನೋಡಿದ ಮೇಲೆ ಹತ್ರಕ್ ಹೋಗಿ ಕಾಲಿಟ್ಟು ಯಾರು ತೊಳ್ಕೊಡ್ತಾರ? ಆಮೇಲೆ ಯಾರು ಹಾಗೆ ಮಾಡಲ್ಲ. ಅಥವಾ ಕಲ್ಲೆಸಿತಾರ ಕೆಸರಿಗೆ? ಎಸ್ಯಲ್ಲ, ಯಾಕೆ ಸಿಡಿಯತ್ತೆ, ನಮ್ಮ ಮೈಗೆಲ್ಲ ಆಗತ್ತೆ, ಮತ್ತೆ ತೊಳ್ಕೊಳ್ಬೇಕು. ಹಾಗಾದ್ರೆ ನಮ್ಗದ್ ಕೆಸರು ಅಂತ ಗೊತ್ತಿದ್ಮೇಲೆ ಖಂಡಿತ ಅದ್ರ ಹತ್ರನೂ ಹೋಗಲ್ಲ, ಎಲ್ಲ ದೂರಕ್ಕೆ ಹೋಗ್ತಾರೆ. ಇದು ಲೌಕಿಕ ಉದಾಹರಣೆ. ಆತರ ಇವ್ರು ಇನ್ನೊಂದು ಉದಾಹರಣೆ ಕೊಟ್ಟಿದ್ದಾರೆ. ಏನ್ ಕೊಟ್ರು? ಯಾರಾದ್ರೂ ಆಟಕ್ಕೋಸ್ಕರನಾದ್ರೂ ಕೆಸರಿಗೆ ಹಾಕೊಂಡು ಯಾಕೆ ಮೈ ಮೇಲೆ ಹಾಕೊಂತಾರೆ? ಬೇಡ, ಮಾಡ್ಬೋದೇನೋ, ಆಟಕ್ಕೋಸ್ಕರ ಕೆಸರು ಮೈ ಮೇಲೆ ಬಿಡ್ಲಿ, ಅದೊಂದು ಆಟ ಇರ್ಬೋದು. ಆದ್ರೆ ಯಾರೋ ಕೂಡ ಮುಂದೆ ಮುಳ್ಳಿದೆ ಅಂತಂದ್ರೆ ಒಂದ್ಸರಿ ನೋಡೋಣ ತುಳಿದು ಬಿಟ್ಟು ಹೇಗಿರತ್ತೆ ಅನುಭವ ಅಂತ ಯಾರು ತುಳಿತಾರೆ. ಮುಳ್ಳು ಅಂತದ್ಮೇಲೆ ಗೊತ್ತಿದೆ ಅದು ಏನೋ ಮುಳ್ಳಿನ ರಾಶಿ ಬಿದ್ದಿದೆ, ಒಂದ್ಸರಿ ನಡ್ಕೊಂಡು ಹೋಗ್ಬಿಡೋಣ ಅಂದ್ರೆ ಇಲ್ಲ, ಆ ಕಡೆ ಹೋಗೋದೇ ಇಲ್ಲ ಯಾರು, ದೂರದಿಂದ ಆ ಕಡೆ ಓಡ್ ಹೋಗ್ತಾರೆ. ಅದನ್ನ ಇಲ್ಲಿ ಉದಾಹರಣೆ ಕೊಡ್ತಾರೆ ವಿಜಯಧ್ವಜ ತೀರ್ಥರು. ಯಾವ್ದಕ್ ಉದಾಹರಣೆ ಕೊಟ್ಟಿರೋರು ಅಂದ್ರೆ, ದೇವರು ಹಾಗೆ ಮುಳ್ಳಿನ ತರ ಇರೋದು ಯಾವ್ದು? ಸತ್ವಗುಣ, ರಜೋಗುಣ, ತಮೋಗುಣ. ಇದು ಸಂಸಾರದಲ್ಲಿರೋ ಗುಣ. ಇದೆ ಸಂಪರ್ಕಕ್ಕೆ ಬಂದ್ರೆ ತುಂಬಾ ಅಶುಚಿ ಆಗ್ಬಿಡ್ತಾನ ಆ ವ್ಯಕ್ತಿ. ಅದನ್ನ ಈ ಸಂಪರ್ಕ ಬೇಡ. ಮುಳ್ಳಿನ ತರ ಇರೋ ಈ ಮೂರು ಗುಣಗಳನ್ನ ಯಾಕೆ ದೇವ್ರು ತಗೊಂಡು ಸೃಷ್ಟಿ ಮಾಡ್ತಾನೆ? ಅವ್ನ್ಗೆ ಯಾಕೆ ಬೇಕು? ಮುಳ್ಳನ್ ತಗೊಂಡು ಸೃಷ್ಟಿ ಮಾಡೋ ತರ ಆಯ್ತು, ಮುಳ್ಳೆಲ್ಲ ಚುಚ್ಚತ್ತಲ್ಲ ಅವ್ನ ದೇಹಕ್ಕೆ. ಆದ್ರಿಂದ ಇದೆಲ್ಲ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ನಿರನಿಷ್ಠೋ ನಿರವಧ್ಯ ಅಂತ ಒಂದ್ ಮಾತಿದೆ ವೇದವಾಕ್ಯದಲ್ಲಿ. ಏನಂದ್ರೆ ಅರ್ಥ, ಅವನಲ್ಲಿ ಯಾವುದೇ ಒಂದು ದೋಷಕ್ಕೆ ಲೀಲೆಯಿಂದಲೂ ಅವಕಾಶ ಇಲ್ಲ. ಈಗ ನೀವು ಹೇಳ್ಬೋದು, ಇಲ್ಲ ಕೆಸರನ್ನ ಹೇಗೆ ತಮಾಷೆಗಾದ್ರೂ ಎರ್ಚ್ಕೊಂಡು ಮೈ ಮೇಲೆಲ್ಲ ಹಾಕೊಳ್ತಾರೋ ಹಾಗೆ ಸತ್ವ ರಜಸ್ತಮೋ ಗುಣಗಳನ್ನು ಒಂದು ಸೃಷ್ಟಿ ಕ್ರೀಡೆಗೋಸ್ಕರ ದೇವ್ರು ಮಾಡ್ಕೊಳ್ಬಹುದಲ್ವಾ ಅಂದ್ರೆ, ತಮಾಷೆಗೂ ಹಾಗೆ ಮಾಡ್ಕೊಡಲ್ಲ. ಯಾಕೆ ವೇದವಾಕ್ಯ ಸ್ಪಷ್ಟವಾಗಿ ಏನ್ ತಿಳಿಸಿದೆ? ಅವನು ಲೀಲೆಯಿಂದಲೂ ಕೂಡ, ಆಟಕ್ಕೋಸ್ಕರವೂ ಕೂಡ ಈ ಸತ್ವಗುಣ, ರಜೋಗುಣ, ತಮೋ ಗುಣಗಳನ್ನ ತನ್ನ ದೇಹಕ್ಕೆ ಸಂಪರ್ಕ ಮಾಡ್ಕೊಡಲ್ಲ. ಹಾಗಾಗಿ ಇಷ್ಟೆಲ್ಲ ಪ್ರಾಕೃತ ಗುಣವನ್ನ ದೂರಕ್ಕೆ ಹಾಕಿದ ವ್ಯಕ್ತಿ, ಅಂಥ ಪ್ರೇಕ್ಷಾವಂತ ಬುದ್ಧಿವಂತ ಪರಮಾತ್ಮ ಯಾಕೆ ತನಗೆ ದುಃಖ ಆಗುವಂತ ಈ ಸತ್ವಾದಿ ಗುಣಗಳನ್ನು ತಗೊಳ್ತಾನೆ? ತಗೊಳ್ಬಾರ್ದಲ್ವಾ? ಬೇಡ, ಬಿಟ್ಬಿಡಿ. ಯಾಕೆ ಬೇಕೀಗ ಸತ್ವಗುಣ, ರಜೋಗುಣ, ತಮಗುಣ ದೇವ್ರಿಗೆ ಯಾಕೆ ಬೇಕು? ಇಲ್ಲ, ಗುಣಗಳು ಇಲ್ಲದೆ ಹೋದ್ರೆ ಸೃಷ್ಟಿ ಹೇಗ್ ಮಾಡ್ಲಿಕ್ಕಾಗುತ್ತೆ? ಯಾಕೆ ಸೃಷ್ಟಿಗೆ ಕಾರಣನೇ, ಇಡೀ ಜಗತ್ತಿನ ಸೃಷ್ಟಿಗೆ ಸತ್ವಗುಣ, ರಜೋಗುಣ, ತಮೋಗುಣ. ಹಾಗಾಗಿ ಗುಣತ್ರಯಗಳಿಲ್ದೆ ಸೃಷ್ಟಿ ಮಾಡ್ಲಿಕ್ಕಾಗಲ್ಲ. ಗುಣತ್ರಯ ಇರ್ಲಿ ಅಂದ್ರೆ ದೇವರಿಗೆ ಯಾಕೆ ತಾನು ದುಃಖಕ್ಕೊಳಗಾಗ್ತಾನೆ ಇದನ್ನೆಲ್ಲ ಪಡ್ಕೊಂಡು ಅಂತ. ಇದು ವಿದುರದ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಅಂದ್ರೆ ಸುಲಭ ಅಲ್ಲ. ತುಂಬಾ ಚೆನ್ನಾಗಿ ಒಂದೊಂದೇ ಎಳೆ ಎಳೆಯಾಗಿ ಬಿಡಿಸಿ ಬಿಡಿಸಿ ಉತ್ತರ ಕೊಡ್ಬೇಕು. ಅದ್ರ ಮೊದಲು ಈ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಲೀಲೆಯಾವ ನಯುಜ್ಯತೆ. ಅಲ್ಲ, ಯಾಕೆ ಆಟಕ್ಕೋಸ್ಕರನಾದ್ರೂ ಭಗವಂತ ಸೃಷ್ಟಿ ಮಾಡಿರ್ಬಾರ್ದು ಅಂದ್ರೆ, ಅದು ಆಟಕ್ಕೂ ಸೃಷ್ಟಿ ಮಾಡಲ್ಲ ಈ ತರ. ಯಾಕೆ ಅಂದ್ರೆ ಅದಕ್ಕೊಂದು ಕಾರಣ ಕೊಡ್ತೀನಿ ನೋಡಿ. ಲೋಕದಲ್ಲಿ ಜನ ಹೇಗೆ ಅಂದ್ರೆ, ಆಟ ಆಡೋದು ಯಾಕೆ? ಸುಖ ಆಗ್ಲಿಕ್ಕೋಸ್ಕರ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಾಗ್ಬಿಟ್ಟಿರುತ್ತೆ ಬೇರೆ ಕೆಲಸದಲ್ಲಿ. ಒಂದ್ ಸಂಜೆ ಹೊತ್ತು ಒಂದ್ ಆಟ ಆಡ್ಲಿಕ್ಕೆ ಹೋಗೋಣ. ಯಾಕೆ? ಶ್ರಮ ಆಗಿರುತ್ತೆ, ಶ್ರಮ ಕಳ್ಕೊಳ್ಳಿಕ್ ಆಟ ಆಡ್ತಾರೆ. ಒಂದ ಆನಂದ ಸಿಗತ್ತೆ ಅಂತ ಹೇಳಿ ಆಟ ಆಡ್ತಾರೆ. ಇದೆಲ್ಲ ನಾವು ಲೋಕದಲ್ಲಿ ಕಂಡಿದೀವಿ. ದೇವರು ಕೂಡ ಈಗ ಸೃಷ್ಟಿ ಕ್ರೀಡೆ ಮಾಡ್ತಾನೆ ಅಂತ ಹೇಳ್ತೀವಿ. ಯಾವಾಗಲೂ ಅವನಿಗೆ ಎಲ್ಲ ಸೃಷ್ಟಿ, ಸಂಹಾರ, ಸ್ಥಿತಿ, ಕಾಪಾಡೋದೆಲ್ಲ ಕ್ರೀಡೆ ಅಂತ ಹೇಳ್ತೀವಿ. ಈ ಕ್ರೀಡೆ ಯಾಕೆ ಆಡ್ತಾನೆ ಪರಮಾತ್ಮ? ಏನೋ ಒಂದ್ ಸುಖ ಆಗ್ಬೇಕಾ? ಅವನಿಗೆ ಸುಖ ಆಗೋದೇನು? ಯಾವಾಗಲೂ ಸುಖವಾಗಿ ಇರೋನು, ಸುಖಮಯ ಅವನು. ಸುಖಮಯನಾದ ದೇವರಿಗೆ ನಾನು ಸೃಷ್ಟಿ ಮಾಡಿ, ಸಂಹಾರ ಮಾಡಿ, ಸ್ಥಿತಿ ಮಾಡಿ ನಾನು ಸುಖ ಪಡ್ಕೊಳ್ಬೇಕು ಅಂತಿದೆಯಾ? ಖಂಡಿತ ಇಲ್ಲ. ಯಾಕೆ? ಅವ್ನು ಯಾವಾಗಲೂ ಸುಖದಿಂದನೇ ಇರೋನು. ಹಾಗಾದ್ರೆ ಇಂಥ ವ್ಯಕ್ತಿಗೆ ಯಾಕೆ ಈ ಪ್ರಕೃತಿಯನ್ನ ತಗೊಳ್ತಾನೆ? ಯಾಕೆ? ಪ್ರಕೃತಿ ಬಂಧ ಇಲ್ಲ ಅವನಿಗೆ. ಅಂತ ಪ್ರಕೃತಿಯನ್ನು ತಗೊಂಡು ಈ ಪ್ರಪಂಚ ನಿರ್ಮಾಣ ಮಾಡಿ ಆಟ ಆಡ್ತಾನೆ. ಯಾಕೆ ಬೇಕಿರಲ್ಲ? ಪೂರ್ಣಾನಂದ ಅವನು. ಅಂತ ಪೂರ್ಣಾನಂದನಾದ ದೇವರು ಸುಮ್ನೆ ಇದೆಲ್ಲ ತಗೊಂಡು ಸತ್ವಾದಿ ಗುಣಗಳನ್ನ ಈ ಸೃಷ್ಟಿ ಮಾಡ್ತಾನೆ ಜಗತ್ತಿನ ಬಗ್ಗೆ ಅಂತ ಅನ್ನೋದು ಇದು ಹೇಗ್ ತಾನೇ ಸಾಧ್ಯ ಅಂತ. ಇದು ವಿದುರರ
ಪ್ರಶ್ನೆ ಮೈತ್ರೇಯರಿಗೆ. ಅದನ್ನೇ ಮುಂದೆ ವಿವರಿಸ್ತಾ ಹೋಗ್ತಾರೆ ಈ 3ನೇ ಶ್ಲೋಕದಲ್ಲಿ. ಅದನ್ನೇ ನೋಡೋಣ. ಯಾಕಂದ್ರೆ ಈ ಶ್ಲೋಕ ಎಷ್ಟು ಮುಖ್ಯ ಅಂದ್ರೆ, ಒಂದು ವಿದುರರ ಪ್ರಶ್ನೆ ಒಂದಾದ್ರೆ ಕೆಲವರೆಲ್ಲ ಈ ಭಾಗವತದ ಈ ಸಾಲಿಗೆ ಮೊದಲು ಸಾಲು ಬರುತ್ತಲ್ಲ, ಮೊದಲನೇ ಲೈನು ಈ 3ನೇ ಶ್ಲೋಕದಲ್ಲಿ, ಅದು ಬೇರೆ ಪಾಠ ಇಟ್ಕೊಂಡಿದ್ದಾರೆ, ಅದಕ್ಕೆ ಬೇರೆ ಅರ್ಥ ಹೇಳ್ತಾರೆ. ಒಬ್ಬೊಬ್ರು ಅರ್ಥ ಹೇಳಿದ್ ನೋಡಿದಾಗ ದಿಗ್ಭ್ರಮೆ ಆಗುತ್ತೆ, ಯಾಕೆ ಹೀಗೆ ಅರ್ಥ ಹೇಳಿದ್ದಾರೆ ಅಂತ, ಸರಿ ಇಲ್ವಲ್ಲ ಅಂತ. ಆದ್ರೆ ಅದಕ್ಕೆ ಸರಿಯಾಗಿ ಆಚಾರ್ಯರು ಮಾತ್ರ ಅರ್ಥ ಹೇಳಿರೋದು ಭಾಗವತ ತಾತ್ಪರ್ಯದಲ್ಲಿ. ಅದೇನು ಅಂತ ಗೊತ್ತಾಗ್ಲಿಕ್ಕೆ ಮೊದಲನೇದಾಗಿ ಈ ಶ್ಲೋಕದ ಅರ್ಥ, ಆಮೇಲೆ ಬೇರೆಯವ್ರು ಏನ್ ಹೇಳ್ತಾರೆ, ಆಮೇಲೆ ನಮ್ಮ ಆಚಾರ್ಯರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಶ್ಲೋಕ. ಕ್ರೀಡಾಯಾಮುತ್ ಯತೋರ್ಹಸ್ಯ ಕಾಮಂ ಚಿಕ್ರೀಡಿಶಾನ್ಯತಃ ಸ್ವತಸ್ತೃಪ್ತಸ್ಯ ತು ಕಥಂ ನಿರ್ವೃತಸ್ಯ ಸದಾತ್ಮನಃ. ಕ್ರೀಡಾಯಾಮ್, ಕ್ರೀಡಾಯಾಮ್ ಮುತ್ ಅಂತ ಹೇಳ್ತಾರೆ. ಅಂದ್ರೆ ಕ್ರೀಡೆ ಆಡ್ಬೇಕು ಅಂತಾದ್ರೆ. ಗುರುಗಳ ಈ ಶ್ಲೋಕನ ಇನ್ನೊಂದ್ಸರ್ತಿ ಹೇಳ್ತಿದ್ದೀರಾ? ಹಾ. ಕ್ರೀಡಾಯಾಮುತ್ ಯತೋರ್ಹಸ್ಯ, ಕ್ರೀಡಾಯಾಮುತ್ ಯತೋರ್ಹಸ್ಯ ಕಾಮಂ ಚಿಕ್ರೀಡಿಶಾನ್ಯತಃ ಸ್ವತಸ್ತೃಪ್ತಸ್ಯ ತು ಕಥಂ ನಿರ್ವೃತಸ್ಯ ಸದಾತ್ಮನಃ. ಇಲ್ಲಿ ಕ್ರೀಡಾಯಾಮುತ್ ಅಂತ ಒಂದು ಶಬ್ದ ಬಂತು. ಇದಕ್ಕೇನ್ ಅರ್ಥ ಅಂದ್ರೆ, ಈಗ ಮುತ್ ಅಂದ್ರೆ ಸಂತೋಷ ಅಂತ ಅರ್ಥ, ಸುಖ. ಈ ಸುಖ ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ. ಯಾವಾಗ, ಯಾರಿಗೆ ಅಂದ್ರೆ, ಯಾರಿಗೆ ಸುಖ ಬೇಕು ಅಂತ ಇದೆಯೋ ಅಂತವನು ಆಟ ಆಡ್ತಾನೆ. ಈಗ ತುಂಬಾ ಶ್ರಮ ಆಗಿದೆ ಅಂತ ಹೇಳಿದೆ, ತುಂಬಾ ಶ್ರಮ ಆಗಿರುತ್ತೆ, ಅಥವಾ ಆಟ ಆಡದೆ ನಂಗೆ ತುಂಬಾ ಸುಖ ಆಗತ್ತೆ. ಆ ಸುಖ ಮುಂಚೆ ಸಿಕ್ಕಿರ್ಲಿಲ್ಲ ಅವನಿಗೆ, ಆಟ ಆಡಿದ ಮೇಲೆ ಅವನಿಗೆ ಸುಖ ಸಿಕ್ತು. ಹಾಗಾದ್ರೆ ಏನಾಯ್ತು, ಯಾರು ಅಪೂರ್ಣ ಸುಖನೋ ಅರ್ಹ ಅಂತ ಕರಿತೀವಿ. ಅರ್ಹ ಅಂದ್ರೆ ಯೋಗ್ಯತೆ ಬೇಕು ಅದಕ್ಕೂ ಕೂಡ. ಈಗ ಯಾರು ತುಂಬಾ ಓದ್ತಾ ಇರ್ತಾರೆ, ಯಾವಾಗಲೂ ಅರ್ಥ ಆಗದೆ ಇರೋರು ಓದ್ತಾ ಇರ್ತಾರೆ ಅಂದ್ರೆ, ಅರ್ಥ ಆದವರು ಓದ್ತಾ ಇರ್ತಾರೆ. ಯಾಕೆ, ಇನ್ನೂ ಜಾಸ್ತಿ ಅರ್ಥ ಆಗ್ಬೇಕು ಅಂತ. ಹಾಗಾದ್ರೆ ಏನೋ ಒಂದು ಕಳ್ಕೊಂಡಿರ್ತೀವಿ, ಅದನ್ನ ಪಡಿಲಿಕ್ಕೋಸ್ಕರನೇ ಮತ್ತೆ ಮತ್ತೆ ಯಾವುದೇ ಒಂದು ಕೆಲಸವನ್ನ ಮಾಡೋದು. ಹಾಗೆ ಇಲ್ಲೂ ಮತ್ತೆ ಮತ್ತೆ ಭಗವಂತ ಕ್ರೀಡೆ ಆಡ್ತಾನೆ ಅಂದ್ರೆ ಅವನಲ್ಲೂ ಏನೋ ಒಂದು ಲೋಪ ಇದೆ ಅಂತ. ಇದಂದ್ರೆ ಯಾಕೆ ಇವನು ಸೃಷ್ಟಿ ಸಂಹಾರ ಇದೆಲ್ಲ ಮಾಡ್ಬೇಕು, ಅವನಿಗೆ ಆನಂದ ಸಿಗ್ತಾ ಇದೆ. ಹಾಗಾದ್ರೆ ಮುಂಚೆ ಅಂಥ ಆನಂದ ಇರ್ಲಿಲ್ಲ. ಆಟ ಆಡೋ ಮುಂಚೆ ಯಾವ ವ್ಯಕ್ತಿಗೂ ಅಂಥ ಆನಂದ ಅವಾಗ ಸಿಕ್ಕಿರ್ಲಿಲ್ಲ. ಆಟ ಆಡಿದ್ಮೇಲೆ ಅವನಿಗೆ ಅಂಥ ಆನಂದ ಸಿಕ್ತು. ಇದು ಲೋಕದಲ್ಲಿ ನಾವು ನೋಡ್ತೀವಿ. ಅದೇ ತರ ದೇವ್ರಿಗೂ ಹಾಗೆ ತಾನೆ. ಸರಿ, ಆಟ ಆಡ್ಬೇಕು ಅಂದ್ರೆ ಯಾರ ಜೊತೆ ಆಡ್ಬೇಕು, ಸ್ನೇಹಿತರ ಜೊತೆ ಆಡ್ಬೇಕು. ಚಿಕ್ಕ ಮಕ್ಕಳು ಆಟ ಆಡ್ತಾರೆ, ಯಾಕೆ ಸಂತೋಷ ಆಗತ್ತೆ ಅವ್ರಿಗೆ ಆಟ ಆಡೋದ್ರಿಂದ. ಯಾರನ್ನು ಹುಡುಕ್ತಾರೆ ಜೊತೆಗೆ, ತಮ್ಮ ಸಮಾನ ವಯಸ್ಸಿರೋರ್ನು ಹುಡುಕ್ತಾರೆ, ಅಥವಾ ತಮ್ಗಿಂತ ದೊಡ್ಡವ್ರ ಜೊತೆನೂ ಆಡ್ಬೋದು ಚಿಕ್ಕ ಮಕ್ಕಳು. ಅಂತೂ ಒಟ್ಟು ಆಟ ಆಡ್ಬೇಕಷ್ಟೇ, ತಮ್ಮ ಸಮಾನ ವಯಸ್ಸಿನವರು ಅಥವಾ ಅವ್ರಿಗಿಂತ ಜಾಸ್ತಿ ವಯಸ್ಸಿನವರು. ಇದೆಲ್ಲ ಇದೆ. ದೇವರಿಗೆ ಹೀಗುಂಟ, ದೇವರಿಗೆ ಸಮಾನನಾದ ವ್ಯಕ್ತಿ ಇದಾನ ಆಟ ಆಡ್ಲಿಕ್ಕೆ? ಯಾರಿದ್ದಾನೆ? ಯಾರು ಇಲ್ಲ. ಅವನಿಗಿಂತ ದೊಡ್ಡವನಿದ್ದಾನೆ ಯಾರಾದ್ರೂ? ಅವನೂ ಇಲ್ಲ. ಮತ್ ಯಾರ ಜೊತೆ ಆಟ ಆಡ್ಬೇಕು? ಅಷ್ಟೇ ಅಲ್ಲ, ಅವನಿಗೂ ಪೂರ್ಣ ಸುಖ ಇದೆ. ಅಷ್ಟು ಪೂರ್ತಿ ಸುಖ ಇರೋನು ಯಾಕೆ ಆಟ ಆಡ್ತಾನೆ? ಇವೆಲ್ಲ ನೋಡಿದಾಗ ನಮ್ಗೇನು ಅರ್ಥ ಆಗತ್ತೆ, ಇವನು ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ಲಿಕ್ಕೆ ಚಾನ್ಸ್ ಇಲ್ವೇ ಇಲ್ಲ. ಅವ್ನಿಗೆ ಬೇಡ ಇದು ಕ್ರೀಡೆ. ಈಗ ಕ್ರೀಡೆ ಆಡೋರು ಸುಖ ಇಲ್ದೇ ಇರೋರು, ಅದ್ರ ಪೂರ್ತಿ ಸುಖ ಇರೋರು ಯಾರು ಆಟ ಆಡಲ್ಲ. ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ, ಕಾಮಂ ಚಿಕ್ರೀಡಿಶ ಅನ್ಯತಃ, ಏನಾದರೂ ಪೂರ್ತಿ ಸುಖ ಇಲ್ದೇ ಇರೋ ಆಟ ಆಡಿದ್ರು ಕೂಡ, ಆಟ ಆಡ್ಬೇಕು ಅಂತ ಬಯಸಿದ್ರು ಕೂಡ ಬೇರೆಯವರಿಂದ. ಆದ್ರೆ ಸ್ವತಃ ತೃಪ್ತಸ್ಯ
ಸ್ವಾಭಾವಿಕವಾಗಿ ಪರಮಾತ್ಮ ಯಾವಾಗ್ಲೂ ತೃಪ್ತಿಯನ್ನ ಹೊಂದಿರೋನು. ಸದಾ ಆತ್ಮನಃ ನಿರ್ವೃತಸ್ಯ, ಯಾವಾಗ್ಲೂ ಭಗವಂತ ಆನಂದದಲ್ಲಿ ಮುಳುಗಿದಾನೆ. ನಿರ್ವೃತ ಅಂದ್ರೆ ಆನಂದ ಪರಿಪೂರ್ಣ ಅಂತ ಅರ್ಥ. ಇಷ್ಟೆಲ್ಲ ಇದ್ದಾಗ ಯಾವಾಗಲೂ ಅವನ ಶರೀರ ರೋಮಾಂಚನ ಕೊಡ್ತಾ ಇದೆ ಅಂತ ಆದ್ಮೇಲೆ ಸದಾತ್ಮನಃ, ಅಷ್ಟೇ ಅಲ್ಲ ಸದಾ ಆತ್ಮನಃ ಅಂತ ಹೇಳ್ಬೋದು, ಸದಾ ನಿರ್ವೃತಸ್ಯ ಆತ್ಮನಃ ಅಂತಾನು ಹೇಳ್ಬೋದು. ಎರಡು ತರ ಇಲ್ಲಿ ಅರ್ಥ ಮಾಡ್ತಾರೆ. ಸದಾ ಆತ್ಮನಃ ಅಂದ್ರೆ ಯಾವಾಗ್ಲೂ ಇವನ್ ಇರೋನೊಬ್ನೆ, ಇವನ್ ಬಿಟ್ಟು ಇನ್ನೊಬ್ರು ಇರಲ್ಲ. ಯಾಕೆ? ಪ್ರಳಯ ಕಾಲ ಬಂತು, ಸದೇವ ಸೌಮ್ಯ ಇದಮಗ್ರ ಆಸೀತ್, ಪ್ರಳಯ ಕಾಲದಲ್ಲಿ ಒಬ್ನೇ ಇದ್ದ ಸೃಷ್ಟಿಗಿಂತ ಮುಂಚೆ. ಅಥವಾ ಆತ್ಮ ಇದಮೇಕದೇವ ಅಗ್ರ ಆಸೀತ್, ಅವನೊಬ್ನೇ ಇದ್ದ ಸೃಷ್ಟಿಯ ಕಾಲದಲ್ಲಿ. ಏಕಮೇವಾದ್ವಿತೀಯಂ ಬ್ರಹ್ಮ, ಅವನ ತರ ಸಮಾನರಿಲ್ಲ, ಅವನಿಗಿಂತ ಉತ್ತಮರಂತೂ ದೂರತೋಪಾಸ್ತ, ಯಾರು ಇಲ್ಲ. ಇದು ಒಂದು ಸದಾ ಆತ್ಮನ, ಇದಕ್ಕರ್ಥ. ನಿರ್ವೃತಸ್ಯ ಸದಾ ಆತ್ಮನ, ಯಾವಾಗ್ಲೂ ನಿರ್ವೃತಸ್ಯ ಸುಖ ರೂಪದಲ್ಲಿ ಇರುವಂತಹ ದೇವರಿಗೆ ಕಥಂ ತು ಯುಜ್ಯತೆ, ಹೇಗ್ ತಾನೇ ಭಗವಂತನಿಗೆ ಕ್ರೀಡೆ ಅನ್ನೋದು ಯುಜ್ಯತೆ ಕೂಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಭಗವಂತ ಸೃಷ್ಟಿ ಸಂಹಾರ ಸ್ಥಿತಿ ಯಾವ ಕ್ರೀಡೆಯನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇದು ಪ್ರಧಾನವಾದ ಪ್ರಶ್ನೆ. ಇದರ ಮೇಲೆ ಅನೇಕ ಈ ವೇದವಾಕ್ಯಗಳನ್ನ ಕೊಟ್ಟಿದ್ದಾರೆ. ಅಂದ್ರೆ ಯಾವ ತರ ಅಂದ್ರೆ, ಸದಾತ್ಮ ಅಂತ ಒಂದು ಶಬ್ದ ಬಂತಲ್ಲ, ಸದಾತ್ಮ ಅಂದ್ರೆ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ವೇದದಲ್ಲಿ ಬಳಸುವಂತ ಶಬ್ದವನ್ನ ಒಂದೊಂದು ಹಾಕಿದ್ದಾರೆ, ಅಂದ್ರೆ ನೆನಪಿಸ್ಕೊಳ್ಳಿ ಅಂತ. ಅಂದ್ರೆ ಇವನ್ ಯಾವಾಗಲೂ ಆನಂದ ಭರಿತ, ಅಂದ್ರೆ ಯಾವಾಗಲೂ ಇವನ ದೇಹದಲ್ಲಿ ರೋಮಾಂಚನ ಆಗಿರುತ್ತೆ. ರೋಮಾಂಚನ ಯಾವಾಗ್ಲೂ ಇರುತ್ತೆ, ಒಮ್ಮೊಮ್ಮೆ ಅಲ್ಲ. ಈಗ ನಮ್ಗೆ ತುಂಬಾ ಮನಸ್ಸಿಗೆ ತುಂಬಾ ಸುಖ ಕೊಡುವಂತ ವಿಷಯಗಳನ್ನ ರೋಮಾಂಚನ ಆಗಿರುತ್ತೆ. ಮೈಯೆಲ್ಲ ಕೂದಲೆಲ್ಲ ಹೀಗ್ ಮೇಲ್ಮುಖವಾಗಿರುತ್ತಲ್ಲ, ಅದನ್ನ ರೋಮಾಂಚನ ಅಂತ ಕರೀತಾರೆ. ಅಷ್ಟು ಸುಖ ಆಗ್ಬಿಡುತ್ತೆ. ಅಥವಾ ಚಳಿಗ್ ಬಂದಾಗ್ಲೂ ರೋಮಾಂಚನ ಆಗತ್ತೆ, ಚಳಿ ಆದಾಗ. ಈ ರೋಮಾಂಚನ ದೇವ್ರಿಗೆ ಯಾವಾಗ್ಲೂ ಇರುತ್ತೆ. ಅಂದ್ರೆ ಯಾವಾಗ್ಲೂ ಆನಂದ, ಅವನಲ್ಲಿ ಅರತಿ, ಎಲ್ಲೋ ಒಂದು ಕಡೆ ದುಃಖ ಅಂತ ಒಂದು ಕಡೆ ಅವಕಾಶನೂ ಇಲ್ಲ ಒಂದ್ ಸ್ವಲ್ಪ ಬರ್ಲಿಕ್ಕೆ. ಇಷ್ಟೆಲ್ಲ ಇರುವಂತಹ ದೇವರು ಹೇಗ್ ತಾನೇ ಈ ಸೃಷ್ಟಿಗೆ ಬರ್ತಾನೆ ಅಂತ ಇವರ ಪ್ರಧಾನ ಪ್ರಶ್ನೆ. ಅದನ್ನ ಇಲ್ಲಿ ಒಟ್ಟು ಶ್ಲೋಕದ ಅರ್ಥ ತಾತ್ಪರ್ಯ ಏನ್ ಹೇಳ್ತಾರೆ ಅಂದ್ರೆ, ತತಶ್ಚ ಅಯಂ ಶ್ಲೋಕ ಅರ್ಥ, ಅದನ್ನ ಸಂಗ್ರಹ ಮಾಡ್ತಾರೆ. ಯಾಕಂದ್ರೆ ಪದ ಪದ ಅರ್ಥ ಹೇಳಿದ ಮೇಲೆ ಕೊನೆಗೆ ಈ ಶ್ಲೋಕದ ಅಭಿಪ್ರಾಯ ಏನು ಅಂದ್ರೆ, ಯಾವ ಕಾರಣದಿಂದ ಒಬ್ಬ ಕ್ರೀಡೆ ಆಡೋದ್ರಿಂದ ಸುಖವನ್ನ ಪಡಿತಾನೋ ಅದು ಕೂಡ ಅಪೂರ್ಣ ಸುಖನಾದವನು ಮಾತ್ರ ಪಡಿಲಿಕ್ಕೆ ಸಾಧ್ಯ. ಯಾರಿಗೆ ಯಾವುದೇ ಕ್ರೀಡೆಯ ಅಪೇಕ್ಷೆ ಇಲ್ಲದೇನೆ ಸ್ವತಃ ಪರಿಪೂರ್ಣತೆ ಅನ್ನೋದಿದೆಯೋ ಅಂತವನು ಹೇಗ್ ತಾನೆ ಯಾರ ಜೊತೆ ತಾನು ಆಟ ಆಡ್ಲಿಕ್ಕೆ ಸಾಧ್ಯ. ಆದ್ರಿಂದ ಭಗವಂತನಿಗೆ ಚಿಕ್ರೀಡಿಶ, ಆಟ ಆಡ್ಬೇಕು ಅನ್ನೋ ಇಚ್ಛೆ, ಅಂದ್ರೆ ಕ್ರೀಡೆ, ಸೃಷ್ಟಿ ಕ್ರೀಡೆಯನ್ನ ಮಾಡ್ಬೇಕು ಅನ್ನುವ ಇಚ್ಛೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು. ಇಷ್ಟು ಇದರ ಅರ್ಥ. ಕೆಲವ್ರೇನು ಅರ್ಥ ಮಾಡಿದ್ದಾರೆ ಇದಕ್ಕೆ ಅಂದ್ರೆ, ಮೊದಲನೇ ಲೈನ್ ಇದೆಯಲ್ಲ ಅದಕ್ಕೆ ಹೀಗ್ ಪಾಠ ಇಟ್ಕೊಂಡಿದ್ದಾರೆ ಈ ಭಾಗವತದ ಪದ್ಯಕ್ಕೆ. ಕ್ರೀಡಾಯಾಮುದ್ಯಮೋರ್ಭಸ್ಯ ಕಾಮಶ್ಚಿಕ್ರೀಡಿಶಾನ್ಯತಃ ಅಂತ ಪಾಠವನ್ನು ಇಟ್ಕೊಂಡಿದ್ದಾರೆ. ಕ್ರೀಡಾಯಾಮ್ ಉದ್ಯಮ ಅರ್ಭಸ್ಯ ಕಾಮಃ ಚಿಕ್ರೀಡಿಶಾನ್ಯತಃ ಅಂತ ಬಿಡಿಸ್ಕೊಳ್ಳೋದು. ಅರ್ಭ ಅಂತಂದ್ರೆ ಚಿಕ್ಕ ಹುಡುಗ, ಮಗು ಅಂತ ಬೇಕಾದ್ರೆ ಇಟ್ಕೊಳ್ಬಹುದು, ಬಾಲಕ ಅಂತ ಇಟ್ಕೊಳ್ಬಹುದು. ಅರ್ಭಸ್ಯ ಅನ್ಯತಃ ಚಿಕ್ರೀಡಿಶ, ಮಗು ಯಾವತ್ತು ಮತ್ತೊಬ್ಬರ ಜೊತೆ ಆಟ ಆಡ್ಬೇಕು ಅಂತ ಬಯಸುತ್ತೆ, ತಾನು ಒಬ್ಬನೇ ಆಟ ಆಡ್ಬೇಕು ಅಂತ ಬಯಸಲ್ಲ. ಅಷ್ಟೇ ಅಲ್ಲ, ಇನ್ನೊಂದು ಪಾಠ ನಿವೃತ್ತಸ್ಯ ಸದಾನ್ಯತಃ ಅಂತಾನು ಪಾಠ ಇದೆ. ಹೀಗೆಲ್ಲ ಬೇರೆಯವರು ಇಟ್ಕೊಂಡಿದ್ದಾರೆ. ಇದರಿಂದ ಏನಾಯ್ತು, ಒಂದು ಇನ್ನೊಬ್ಬರ ಜೊತೆ ಆಟ ಆಡ್ಬೇಕು ಅಂತ ಮಕ್ಕಳು ಬಯಸ್ತಾರೆ. ಇನ್ನು ಎರಡನೇದು, ಆಟ ಆಡ್ಬೇಕು ಅಂದ್ರೆ ಆಟಕ್ಕೆ ಬೇಕಾದ ಸಾಮಗ್ರಿ ಬೇಕು. ಸಾಮಗ್ರಿ ಅಂದ್ರೆ ಆಟ ಸಾಮಾನುಗಳೇನಿದೆ ಅವೆಲ್ಲ ಬೇಕು, ಅದೆಲ್ಲ ಇಲ್ಲದೆ ಆಟ ಹೇಗಾಡೋದು, ಅದು ಬೇಕು. ಆದ್ರೆ ಅನ್ಯತೋ ನಿವೃತ್ತಸ್ಯ, ದೇವರಿಗೆ ಹೇಗೆ ಅಂದ್ರೆ ಅವನಿಗೆ ಆಟ ಆಡ್ಲಿಕ್ಕೆ ಯಾವ್ದು ಇಲ್ಲ, ಜೊತೆಗೆ ಆಟಗಾರರು ಇಲ್ಲ, ಅದರಿಂದ ಆಟ ಆಡುವಂತಹ ಬಯಕೆನಾದ್ರೂ ದೇವರಿಗೆ ಹೇಗ್ ಬರ್ಲಿಕ್ಕೆ ಸಾಧ್ಯ ಅಂತ ವಿದುರನ ಪ್ರಶ್ನೆ ಅಂತ ಕೆಲವರು ಪ್ರಶ್ನೆ ಮಾಡಿದ್ರು. ಇದು ಒಳ್ಳೆ ಕಥೆ ಆಯ್ತಲ್ಲ. ಆಟ ಆಡ್ಲಿಕ್ಕೆ ಸಾಮಗ್ರಿ ಇಲ್ವಾ? ಕಾಲ ಇದೆ, ಆಕಾಶ ಇದೆ, ಪ್ರಕೃತಿ ತತ್ವ ಇದೆ, ಬೇಕಾದಷ್ಟಿದೆ, ಮತ್ತೆ ಆಟ ಆಡ್ಲಿಕ್ಕೆ ಸಾಮಗ್ರಿ ಇಲ್ಲ ಅಂತ ಹೇಳ್ತೀವಿ. ಇಲ್ಲ ಆಟ ಆಡ್ಲಿಕ್ಕೆ ಜೊತೆಗಾರ ಇಲ್ಲ, ಯಾಕೆ ಬ್ರಹ್ಮದೇವರಿಲ್ವಾ, ರುದ್ರದೇವರಿಲ್ವಾ? ಇವ್ ಯಾರು ಜೊತೆಗಾರರಲ್ವಾ? ಜೊತೆಗೆ ಇರೋರು ಅಂತ ಅಷ್ಟೇ ಅರ್ಥ. ಅವ್ರ ಜೊತೆ ಯಾಕೆ ಆಟ ಆಡ್ಬಾರ್ದು? ಅದರಿಂದ ಇದೆಲ್ಲ ಅನುಚಿತ. ಈ ತರದ ಪ್ರಶ್ನೆ ಮಾಡೋದು ವಿದುರರು, ಅದಕ್ಕೇನು ಉತ್ತರ ಇಲ್ಲ ಅನ್ನೋದೆಲ್ಲ ಅನುಚಿತ. ಅಷ್ಟೇ ಅಲ್ದೇನೆ ಅದ್ವೈತ ಮತ ಪ್ರಕ್ರಿಯೆ ಏನಿದೆ ಅಂದ್ರೆ, ದೇವರೊಬ್ಬನೇ ಇದ್ದಾನೆ, ಮಿಕ್ಕಿದ ಜೀವ ಆಗ್ಲಿ ಜಡ ಆಗ್ಲಿ ಯಾರು ಇಲ್ಲ, ಮತ್ತ ಆಟ ಆಡೋದು ಹೇಗೆ ಅಂತ ಅವ್ರ ಪ್ರಶ್ನೆ ನಮ್ಮ ಮೇಲೆ. ನಾವ್ ಅದಕ್ಕೆ ಉತ್ತರ ಹೇಳ್ತೀವಿ,
ಏನ್ ಉತ್ತರ ಹೇಳ್ತೀವಿ ಅದಕ್ಕೆ ಅವ್ರ ಪ್ರಶ್ನೆಗೆ? ಅಷ್ಟೇ ಅಲ್ಲ, ಇನ್ನೂ ಕೆಲವರು ಅನೇಕರು ಬೇರೆ ಬೇರೆ ತರ ಅರ್ಥ ಮಾಡಿದ್ದಾರೆ ಈ ಭಾಗವತಕ್ಕೆ. ಎಲ್ರೂ ಸೋತಿದ್ದಾರೆ, ಸರಿಯಾಗಿ ಹೇಳಲಿಕ್ಕೆ ಬಂದಿಲ್ಲ ಅರ್ಥನ. ಆದ್ರೆ ಆಚಾರ್ಯರು ಸರಿಯಾಗಿ ಅರ್ಥ ಹೇಳಿದ್ದಾರೆ. ಅದ್ ಎಲ್ಲಿ ಸ್ವಾರಸ್ಯವನ್ನ ಆಚಾರ್ಯರು ಕೊಟ್ರು ಈ ಶ್ಲೋಕಕ್ಕೆ, ಈ ತರದ ಅನೇಕ ವಿಷಯ ಇದೆ. ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ ವಸ್ತು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರಗಳು. ಧನ್ಯವಾದಗಳು. ನಮಸ್ಕಾರ ಆಚಾರ್ಯರೇ.